ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇಂದಿನ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಮೊನ್ನೆ ತಾನೇ ಬ್ಯಾಂಗ್ಳೂರು ಬಾಂಬ್ ಬ್ಲಾಸ್ಟ್ ಅಂತ ಎಪಿಸೋಡ್ ಮಾಡಿದ್ವಿ. ಇವತ್ತು ಬ್ಯಾಂಗ್ಳೂರು ನೀರಿನ ಬವಣೆ ಅಂತ. ಬೆಂಗಳೂರಲ್ಲಿ ನೀರಿನ ಹಾಹಾಕಾರ ಇದ್ದಿದೆ, ಕುಡಿಯೋ ನೀರಿಗೆ ತೊಂದರೆ ಆಗಿದೆಯಂತೆ ಅಂತ ಭಾಳ ಇದು. ಈ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇವರೇನು ಮಾಡಿದ್ದಾರೆ, 5 ಫ್ರೀಗಳನ್ನ ಕೊಟ್ಬಿಟ್ರು. ಬಸ್ ಫ್ರೀ ಅಂತೆ, ಎಲೆಕ್ಟ್ರಿಸಿಟಿ ಫ್ರೀ ಅಂತೆ, ಯುವ ನಿಧಿ ಫ್ರೀ ಅಂತೆ, ಮತ್ತು 2,000 ರೂಪಾಯಿ ಕೊಡ್ತಾರಂತೆ. ಈಗೆಲ್ಲ 5 ಫ್ರೀಗಳನ್ನ ಕೊಟ್ಟ ಮೇಲೆ ಇವರಿಗೆ ಬೋರ್ ತೋಡ್ಸೋಕ್ಕೆ ದುಡ್ಡು ಉಳಿದಿಲ್ಲ ರೀ. ಮತ್ತು ಏನಾದರೂ ನದಿಯಿಂದ ಡೈವರ್ಟ್ ಮಾಡಿ ಕೆರೆ ತುಂಬಿಸ್ಬೇಕು, ಅದಕ್ಕೆ ದುಡ್ಡಿಲ್ಲ. ಏನಾಗಿ ಫ್ರೀ ಕೊಟ್ಬಿಟ್ಟು ಒಬ್ಬ ರಾಜಕೀಯ ಮುಖ್ಯಮಂತ್ರಿಯಾಗಿ ಗೆದ್ದವನು ಈ ಕೆಲಸಕ್ಕೆ ಇದಕ್ಕೆಲ್ಲ ದುಡ್ಡು ಇಟ್ಕೊಳ್ದೇನೆ ಫ್ರೀ ಕೊಟ್ಬಿಟ್ಟು ಅವ್ರ ಬೆನ್ನು ಅವರೇ ತಟ್ಕೊಳ್ಳೋದು ಎಷ್ಟು ಸಮಂಜಸ, ಎಷ್ಟು ಸೂಕ್ತ? ಈಗ ನೋಡಿ, ಬೆಂಗಳೂರು ಜನ ನೀರಿಲ್ಲದೆ ಒದ್ದಾಡ್ತಾ ಇದ್ದಾರೆ ಕುಡಿಯೋದಕ್ಕೆ. ಇವರು ಫ್ರೀ ಕೊಟ್ಬಿಟ್ಟು ಒಂದು ಎಕ್ಸ್ಟ್ರಾ ಬೋರ್ ಹೊಡ್ಸೋದಕ್ಕೆ ದುಡ್ಡಿಲ್ಲ ಇವ್ರ ಹತ್ರ. ರಸ್ತೆ ಕಿತ್ತು ಹೋಗಿದೆ, ರಿಪೇರಿ ಮಾಡ್ಸೋಕ್ಕೆ ದುಡ್ಡಿಲ್ಲ. ಮತ್ತು ಗಾಯದ ಮೇಲೆ ಬೇರೆ ಹೇಳ್ದಂಗೆ ಏನಾಗಿದೆ, 10 TMC ನೀರು ಕೊಡಬೇಕಂತೆ, KRS ನೀರನ್ನ ತಮಿಳ್ನಾಡಿಗೆ. ಎಲ್ಲಿಗೆ ಬಂದು ನಿಂತಿದೆ ಇದೇನಾಗುತ್ತೆ ಅಂದರೆ, ಒಳ್ಳೆ ಲಾಯರ್ಗಳನ್ನ ಇಟ್ಟು ವಾದ ಮಾಡಬೇಕು, ಅದಕ್ಕೆ ದುಡ್ಡಿಲ್ಲ ಇವ್ರ ಹತ್ರ. ಫ್ರೀಗಳು ಕೊಟ್ಬಿಟ್ಟು ಅವ್ರ ಬೆನ್ನು ಅವ್ರು ತಟ್ಕೊಂಬಿಟ್ರು. ಒಳ್ಳೆ ಲಾಯರ್ನ ಇಟ್ಕೋಬೇಕು ಅಂತಂದರೆ ಕೋಟಿಗಟ್ಟಲೆ ಖರ್ಚಾಗತ್ತೆ ಇವತ್ತು. ಇಂಥ ಲಾಯರ್ನ ಇಟ್ಟು ನಾವು ವಾದ ಮಾಡೋಕ್ಕಾಗ್ತಿಲ್ಲ. ಏನಾಗಿದೆ ಅಂದರೆ, ಎಲ್ಲ ಫ್ರೀ ಕೊಟ್ಟು 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 ಯಾತಕ್ಕೂ ದುಡ್ಡಿಲ್ಲ. ಹಂಗಾಗಿದೆ, ಅಭಿವೃದ್ಧಿಗಳಿಗೆ ದುಡ್ಡಿಲ್ಲ, ಯೋಜನೆಗಳಿಗೆ ದುಡ್ಡಿಲ್ಲ. ಏನಾಗಿದೆ, ದಿನನಿತ್ಯದ ಈ ಏನು ಕ್ರೈಸಿಸ್ಗಳು ಬಂದರೆ, ಏನಾದರೂ ವಿಕೋಪಗಳು ಬಂದರೆ ಅದು ನಿರ್ವಹಣೆ ಮಾಡೋದಕ್ಕೆ ದುಡ್ಡಿಲ್ಲ. ಇಂಥ ಪರಿಸ್ಥಿತಿ ಬಂದಿದ್ದಾಗ ನಾವೇನು ಮಾಡಬೇಕು? ಇಂಥ ಸರ್ಕಾರನ ಎಲೆಕ್ಟ್ ಮಾಡಬೇಕಾ? ಫ್ರೀ ಕೊಡ್ತಾರೆ ಅಂತ ಅಂದ್ಬಿಟ್ರೆ ಓಕೆನಾ? ನಾವು ಹುಚ್ಚು ಮುಂಡೆ ಮೊದಲು ಉಂಡವನೇ ಜನ ಇದುವರೆಗೂ ರಾಜಕೀಯ ವ್ಯಕ್ತಿಗಳು ಅನ್ವರ್ತಾಯಿದ್ರು. ಜನಗಳು ಈ ಥರ ಆದರೆ ಏನಾಗುತ್ತೆ ಅಂತ ನೋಡಿ, ಕುಡಿಯೋ ನೀರಿನ ಸಮಸ್ಯೆ ಆಗಿದೆ ಬೆಂಗಳೂರಿನವ್ರಿಗೆ. ಏನು ಮಾಡ್ತೀರಾ ಸ್ವಾಮಿ, ದುಡ್ಡು ತೊಗೊಂಡು ನೀವು ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತೀರಾ, ಓಕೆ, 2,000 ರೂಪಾಯಿ ದುಡ್ಡು ಕೊಟ್ಟರು ತೆಗೆದ್ರಿ. ಮತ್ತು ಎಲೆಕ್ಟ್ರಿಸಿಟಿ ಫ್ರೀ ಆಯಿತು. ಊಟಕ್ಕೆ ಏನು ಮಾಡ್ತೀರಾ? ಕುಡಿಯೋ ನೀರಿಗೆ ಏನು ಮಾಡ್ತೀರಾ? ಹಣ್ಣು ತೊಳ್ಕೊಳಕ್ಕೆ ನೀರಿಲ್ಲ, ಏನು ಮಾಡ್ತೀರಾ? ಇದೆಲ್ಲ ಯೋಚನೆ ಮಾಡಿದಾಗ ಫ್ರೀ ಬೇಡ ರೀ. ಫ್ರೀ ಯಾರೂ ಕೇಳಿಲ್ಲ. ಅವ್ರು ಚೀಟೆ ತೀರಿಸ್ಕೊಳ್ಳೋಕ್ಕೋಸ್ಕರ ಅವ್ರು ಅನೌನ್ಸ್ ಮಾಡಿದ್ರು ಫ್ರೀ ಅಂತ ಅಂದ್ಬಿಟ್ಟು. ಕಷ್ಟಪಟ್ಟು ದುಡಿಬೇಕು, ಕಷ್ಟಪಟ್ಟು ದುಡಿದು ಕಷ್ಟಪಟ್ಟು ಸಂಪಾದಿಸಿದ್ರೆ ನಿಮಗೆ ಸುಖ ಪಡ್ತಕ್ಕಂಥ ಹಕ್ಕಿದೆ ಅಂತ ಈ ಹಿಂದಿನ ಎಪಿಸೋಡಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಆ ದೃಷ್ಟಿಯಿಂದ ಬನ್ನಿ, 2024ರಲ್ಲಿ ಎಲೆಕ್ಷನ್ ಬರ್ತಾಯಿದೆ, ಮತ್ತೆ ಫ್ರೀ ಕೊಡ್ತೀವಿ ಅಂತಂದರೆ ಈ ಕಾಂಗ್ರೆಸ್ನವ್ರು ಎಲ್ಲಿಂದ ತರ್ತಾರೆ ದುಡ್ಡನ್ನ? ನಾವು ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಕೇಳಬೇಕಾಗತ್ತೆ. ಬಾಲಾಕೋಟ್ ಸ್ಟ್ರೈಕ್ ಆದಾಗ ನರೇಂದ್ರ ಮೋದಿ ಏನು ಗನ್ ತೊಗೊಂಡು ಹೋಗಿದ್ರೆ ಹೊಡೆದಾಡೋದಕ್ಕೆ ಅಂತ ಕೇಳಿದ್ರಲ್ಲ ಸ್ವಾಮಿ, ನೀವು ಎಲ್ಲಿಂದ ತರ್ತೀರಾ ದುಡ್ಡು? ಇಷ್ಟೊಂದು ಫ್ರೀಗಳು ಕೊಟ್ಟರಲ್ಲ, ನಿಮ್ಮ ಅಪ್ಪನ ಮನೆಯಿಂದ ಕೊಟ್ಟರ ದುಡ್ಡನ್ನ ಯೋಚನೆ ನಾವು ಕೇಳಬೇಕಾಗತ್ತೆ. ಇದನ್ನು ಎಲ್ಲಿಂದ ಬರುತ್ತೆ ರೀ ದುಡ್ಡು? ನಾವು ಟ್ಯಾಕ್ಸ್ ಪೇಯರ್ಸ್ ಮನಿ ರೀ, ನಮ್ಮನ್ನು ಕೇಳ್ಬಿಟ್ಟು ಕೊಡಬೇಕು ನೀವು. ಏನಾಗಿದೆ ಅಂದರೆ, ಹುಚ್ಚು ಮುಂಡೆ ಮೊದಲು ಉಂಡೋನೇ ಜನ ಅಂದ್ಬಿಟ್ಟು ಯಾರೋ ಅಂಬೇಡ್ಕರ್ ಬರೆದಿದ್ದು ಕಾನ್ಸ್ಟಿಟ್ಯೂಷನ್ ಅಂತೆ ಹೆಂಗೋ ಕಾಳಿನ ಬೋಳಿನ ಕಾಳಿ ಮಾಡಿ ದಬಾಯಿಸ್ಕೊಂಡು ನಡೆಸ್ಕೊತಾ ಇದ್ದೀರಾ. ಆದರೆ ಟ್ಯಾಕ್ಸ್ ಪೇಯರ್ಸ್ ಮನೀಸ್ನ ನೀವು ಕೊಟ್ಬಿಟ್ಟು ಅಕ್ಕಿ ಚೀಲದ ಮೇಲೆ ನಿಮ್ಮ ಫೋಟೋ ಹಾಕ್ಕೊಂಡಿದ್ರಲ್ಲ, ಇದು ಭಾಳ ನಾಚಿಕೆ ಅನಿಸುತ್ತೆ. ಈ ಥರದ ಕಳ್ಳಾಟಗಳನ್ನೆಲ್ಲ ಜನ ನಂಬತಕ್ಕಂಥ ಕಾಲ ಹೊರಟೋಗಿದೆ. ಬನ್ನಿ, ಬೆಂಗಳೂರಿನಲ್ಲಿ ವಾಟರ್ ಪ್ರಾಬ್ಲಮ್ ಇದೆ, ಕುಡಿಯೋ ನೀರಿನ ಹಾಹಾಕಾರ, ಕುಡಿಯೋ ನೀರಿಗೆ ತೊಂದರೆ ಆಗಿದೆಯಂತೆ. ಟ್ಯಾಂಕರ್ ಮಾಫಿಯಾಗಳು ಇದು ಮಾಡ್ತಂತೆ. ಮಾಫಿಯಾ ಅಂದರೆ ಟ್ಯಾಂಕ್ಗಳಲ್ಲಿ ನೀರು ಕೊಡ್ತಾ ಇದ್ದಾರೆ. ಅದೇನಾಗಿದೆ, 1,000 2,000 ಆಗಿದ್ದು 5,000 10,000 ರೂಪಾಯಿವರೆಗೂ ಹೋಗಿದೆ ಒಂದು ಟ್ಯಾಂಕರ್ಲಿ ನೀರು ತಂದರೆ. ಟ್ಯಾಂಕರ್ ಮಾಫಿಯಾ, ಟ್ಯಾಂಕರ್ ಇಟ್ಕೊಂಡಿರೋರು ಯಾರು ಅಂತಂದರೆ, ಈ ಯಾರು ಭ್ರಷ್ಟಾಚಾರಿಗಳಿದ್ದಾರೆ ಅವ್ರು ಮುಂಬಾಲಕರು ಇಟ್ಕೊಂಡಿರ್ತಾರೆ. ಇಂಡೈರೆಕ್ಟಾಗಿ ಭ್ರಷ್ಟಾಚಾರನ ಪೋಷಿಸ್ದಂಗೆ ಆಗುತ್ತೆ. ಈ ದೃಷ್ಟಿಯಿಂದ ಇವತ್ತೇನಾಗಿದೆ, ಇಡೀ ಕರ್ನಾಟಕಕ್ಕೆ ಈ 100 ರೂಪಾಯಿ ಬೇಕಾಗುತ್ತೆ ಅಭಿವೃದ್ಧಿಗೆ ಅಂತಂದರೆ 80 ರೂಪಾಯಿ ಕೊಡ್ತಾ ಇರೋದು ಬೆಂಗಳೂರು. ನೋಡಿ, ಇಡೀ ಕರ್ನಾಟಕನ ಸಾಕ್ತಾ ಇರೋದು ಬೆಂಗಳೂರು. ಆ ಬೆಂಗಳೂರಿಗೆ ವಾಟರ್ ಕ್ರೈಸಿಸ್ ಬಂದಿದೆ, ವಾಟರ್ ಪ್ರಾಬ್ಲಮ್ ಬಂದಿದೆ. ಮುಖ್ಯಮಂತ್ರಿ ಆಗಿದ್ದವ್ರದ್ದು ಜವಾಬ್ದಾರಿ ಎಷ್ಟು ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಹೀಗೆಲ್ಲ ಯೋಚನೆ ಮಾಡಿದಾಗ ಇಷ್ಟೊಂದು ಸಮಸ್ಯೆ ಆದರೆ ಬೋರ್ವೆಲ್ನಿಂದ ನೀರು ಕೊಡ್ತಾಯಿದ್ರು, ಮತ್ತು ನದಿಗಳನ್ನ ಡೈವರ್ಟ್ ಮಾಡಿಬಿಟ್ಟು ಕೆರೆಗಳನ್ನ ತುಂಬಿಸಿ ನೀರು ಕೊಡ್ತಾಯಿದ್ರು. ಅದಕ್ಕೆಲ್ಲ ದುಡ್ಡೇ ಇಲ್ಲ. ಬೋರ್ ಕೊರ್ಸೋದಕ್ಕೆ ದುಡ್ಡಿಲ್ಲ. ನದಿಗಳನ್ನ ಕಾಲುವೆಗಳನ್ನ ತೋಡಿ ನದಿಗಳನ್ನ ಕೆರೆಗಳ ತನಕ ಕನೆಕ್ಟ್ ಮಾಡೋದಕ್ಕೆ ಕಾಲುವೆಗಳು ಮಾಡಬೇಕು, ಅದಕ್ಕೆ ದುಡ್ಡಿಲ್ಲ. ಅಭಿವೃದ್ಧಿ ಕಾರ್ಯಕ್ಕೆ ದುಡ್ಡಿಲ್ಲ. ಇದೇನಾಗಿದೆ, ಫ್ರೀ ಕೊಟ್ಟು 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 ಏನಾಗಿದೆ, ನಮ್ಮನ್ನು ಸಾಕ್ತಾ ಇರೋದು ಬೆಂಗಳೂರು. 100 ರೂಪಾಯಿ ಕರ್ನಾಟಕದ ಸಾಕಕ್ಕೆ ಬೇಕು ಅಂತಂದರೆ 80 ರೂಪಾಯಿ ಬೆಂಗಳೂರು ಕೊಡ್ತಾಯಿದೆ. ಅಂಥ ಬೆಂಗಳೂರಿಗೆ ಕುಡಿಯೋಕ್ಕೆ ನೀರಿಲ್ಲ ಅಂತಂದರೆ
ನಾವು ಯಾರು ಜನ ಇದ್ದೀವಿ ನಾವು ಯೋಚನೆ ಮಾಡ್ಬೇಕ್ರಿ. ಫ್ರೀ ಕೊಟ್ಟಿದ್ದಾರೆ ಅಂತ ಸುಮ್ಮನೆ ಹೋಗಿ ತಿನ್ಕೊಂಡು ಜೈ ಅಂದ್ಕೊಂಡು ಯಾರಿಗೂ ಓಟ್ ಹಾಕೋದಲ್ಲ. ಕಷ್ಟಪಟ್ಟು ಕೆಲಸ ಮಾಡಬೇಕು. ಕಷ್ಟಪಟ್ಟು ಬಾವಿ ತೋಡಿದ್ರೇ ನೀರು ಬರುತ್ತೆ. ಇದನ್ನು ಗಮನದಲ್ಲಿ ಇಟ್ಕೋಬೇಕು. 12ನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳಿದ್ದಾರೆ ಕಾಯಕವೇ ಕೈಲಾಸ ಅಂದ್ಬಿಟ್ಟು. ಸಾವಿರಾರು ವರ್ಷಗಳಿಂದ ಕೈ ಕೆಸರಾದರೆ ಬಾಯಿ ಮೊಸರು, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ಸುಖ ಪಡೋದಕ್ಕೆ ಅಧಿಕಾರ ಇದೆ ಅನ್ನೋದನ್ನು ಇಂಡೈರೆಕ್ಟಾಗಿ ಹೇಳ್ತಾ ಇದೆ. ಇದನ್ನೆಲ್ಲ ಮರೆತುಬಿಟ್ಟು ನಾವು ಇವತ್ತು ಏನೋ ಫ್ರೀ ಕೊಟ್ಟರು ಅಂತ ಅಂದ್ಬಿಟ್ಟು ಓಟ್ ಹಾಕಿ ಗೆಲ್ಲಿಸ್ಬಿಟ್ರೆ ನಾಳೆ ದಿವಸ ಏನಾಗುತ್ತೆ? ಕುಡಿಯೋಕ್ಕೆ ನೀರಿರಲ್ಲ, ಊಟ ಸಿಗೋದಿಲ್ಲ, ಅಕ್ಕಿ ಬೆಳೆಯಲ್ಲ, ರಾಗಿ ಬೆಳೆಯೋದಿಲ್ಲ. ಇದನ್ನೆಲ್ಲ ಯೋಚನೆ ಮಾಡಬೇಕು. ಅವಾಗೇನು ದುಡ್ಡು ತಿನ್ನೋಕ್ಕೆ ಸಾಧ್ಯನಾ? ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ಕೊಂಡಿರೋಕ್ಕೆ ಸಾಧ್ಯನಾ? ಈಗಲೇ ಬಸ್ಗಳಿಲ್ವಂತೆ. 10 ಬಸ್ ಬಿಡೋ ಕಡೆಯಲ್ಲಿ 5 ಬಸ್ ಬಿಡ್ತಾ ಇದ್ದಾರಂತೆ. ಮತ್ತು ಆ ಭಾಗ್ಯಗಳು ಕೊಡ್ತಾ ಇದ್ದಿರಲ್ಲ, ಅದೇನು ಗೃಹಲಕ್ಷ್ಮಿ ಅಂತ ಅಂದ್ಬಿಟ್ಟು 2,000 ರೂಪಾಯಿ ಕೊಡೋದು ಕೆಲವ್ರಿಗೆ ಮಾತ್ರ ಬರ್ತಿದೆಯಂತೆ, 100ಕ್ಕೆ 80 ಜನಕ್ಕೆ ಬರ್ತಿಲ್ವಂತೆ. ಈ ಅಂತ್ಯಕಂತೆಗಳು ಸಾಕಷ್ಟು ಓಡಾಡುತ್ತೆ. ನಮಗೂ ಸುಮಾರು ಜನ ಬಂದು ಕೇಳ್ತಾರೆ, ನಮಗೆ ಬರ್ತಾ ಇಲ್ಲ ಸರ್, ಏನು ಮಾಡಬೇಕು ಅಂತ. ನಾವೇ ಹೇಳ್ತೀವಿ ಮೈಸೂರು 1ಗೆ ಹೋಗಿ ಅಥವಾ ಸೈಬರ್ ಸೆಂಟ್ರಿಗೆ ಹೋಗಿ ಅಂತ ಹೇಳ್ಕೊಳ್ತೀವಿ. ಇಷ್ಟು ಸಾಕಾ? ಅವ್ರೇನೋ ಬರ್ತಾರೆ ಮತ್ತೆ ಹೇಳ್ತಾರೆ ಅಣ್ಣ ಈ ಪ್ರಾಬ್ಲಮ್ ಅಂತೆ ಆ ಪ್ರಾಬ್ಲಮ್. ಗೌರ್ಮೆಂಟು ಏನಾಗಿದೆ ಸುಮ್ಮನೆ ಅನೌನ್ಸ್ ಮಾಡಿಬಿಟ್ಟು ಅವ್ರ ಬೆನ್ನು ಅವರೇ ತಟ್ಕೊಂಬಿಟ್ರು. ನಮ್ಮ ಏನು ನುಡಿದಂತೆ ನಡೆದಿದ್ದೇವೆ ಅಂತಂದ್ಬಿಟ್ಟು ಏನು ಅಂದರೆ ಬರೀ ಓಟಿನ ಮೇಲೆ ಮಾತ್ರ ಇವ್ರದ್ದು ಕಣ್ಣಿದೆ. ಈಗ ಅಸೆಂಬ್ಲಿ ಎಲೆಕ್ಷನ್ ಆಯಿತು, ಲೋಕಸಭೆ ಎಲೆಕ್ಷನ್ ಬರ್ತಾಯಿದೆ, ಹೇಗಾದರೂ ಮಾಡಿ ಗೆಲ್ಲಬೇಕು. ಈ ಫ್ರೀ ಬಿಗಳನ್ನ ಕೊಟ್ಟಿರೋದು, ಈ ಪುಕ್ಸಟ್ಟೆ ಭಾಗ್ಯಗಳನ್ನ ಕೊಟ್ಟಿರೋದು ಲೋಕಸಭೆ ಎಲೆಕ್ಷನ್ವರೆಗೂ ಮಾತ್ರ. ಆಮೇಲೆ ಏನಾಗುತ್ತೆ, ಎಲ್ಲ ಫ್ರೀ ಬಿಗಳನ್ನೂ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಒಂದೊಂದೇ ವಾಪಸ್ ತಗೋತಾರೆ. ಯಾಕೆ ಅಂತಂದರೆ ನಮಗೆ ಇಂಥ ಪ್ರಾಬ್ಲಮ್ ಆಯಿತು ಅಂಥ ಪ್ರಾಬ್ಲಮ್ ಆಯಿತು ಅಂತ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿ ತೋರಿಸ್ತಾರೆ, ಈ ಫ್ರೀ ಕೊಟ್ಟಿರೋದು ವಾಪಸ್ ತಗೋತಾರೆ. ಹೀಗೆ ಕೇವಲ ಕ್ಷಣಿಕ ಸುಖಕ್ಕಾಗಿ, ಕ್ಷಣಿಕ ಸೌಕರ್ಯಕ್ಕಾಗಿ ನಾವು 5 ವರ್ಷ ಕಷ್ಟಪಡಬೇಕಾದಂಥ ಪರಿಸ್ಥಿತಿನೇ ನಾವೇ ತಂದು ಇದು ಮಾಡ್ಕೊತಾ ಇದ್ದೀವಿ. ನಾವು ನಿಜವಾಗ್ಲೂ ಬುದ್ಧಿವಂತರ, ಪ್ರಬುದ್ಧರ. ಇಂಥ ಡೆಮಾಕ್ರಸಿ, ಪ್ರಬುದ್ಧವಾದ ಡೆಮಾಕ್ರಸಿನ ಬನಾನಾ ರಿಪಬ್ಲಿಕ್ ಮಾಡೋದಕ್ಕೆ ನಾವೆಲ್ಲರೂ ಕಾರಣರಲ್ವಾ? ವಿ ದ ಪೀಪಲ್ ಆಫ್ ಇಂಡಿಯಾ. ನಾವೇ ರೀ ಇಂಥ ಸರ್ಕಾರನ ಮಾಡೋದು. ನಾವು ಎಚ್ಚೆತ್ಕೊಳ್ದು ಹೊರತು ಒಳ್ಳೆಯ ಸರ್ಕಾರ ಬರೋದಿಲ್ಲ. ಬನ್ನಿ, ಯಾರು ಕಷ್ಟಪಟ್ಟು ಕೆಲಸ ಮಾಡೋದನ್ನು ಪ್ರಮೋಟ್ ಮಾಡ್ತಾರೆ, ಯಾರು ಕಷ್ಟಪಟ್ಟು ಕೆಲಸ ಮಾಡೋದನ್ನು ಪ್ರೋತ್ಸಾಹಿಸ್ತಾರೆ, ಅಂಥವ್ರಿಗೆ ಮಾತ್ರ ಓಟ್ ಹಾಕೋಣ ಅಂತೇಳಿ. ಈಗೇನು ಒಂದು 2024ನೇ ಇಸ್ವಿನಲ್ಲಿ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಟಿ ವಿಗಳು, ಪ್ರಪಂಚದಲ್ಲಿರ್ತಕ್ಕಂಥ ನ್ಯೂಸ್ ಪೇಪರ್ಗಳು ಯಾರು ಇಂಡಿಯಾ ದೇಶದ ಬಗ್ಗೆ ಗಮನ ಇಡ್ತಾರೆ ಅವರೆಲ್ಲ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ 400 ಸೀಟ್ಗಿಂತ ಹೆಚ್ಚು ತಗೋತಾರಂತೆ, ಮತ್ತು ಬಿ ಜೆ ಪಿ ಒಂದೇ 370ಕ್ಕಿಂತ ಹೆಚ್ಚು ಸೀಟ್ ತಗೊಳತ್ತಂತೆ ಅಂತ. ಬನ್ನಿ, ನಮಗೂ ಅಲ್ಪ ಸ್ವಲ್ಪ ಜ್ಞಾನ ಇದೆ. ಕರ್ನಾಟಕದಲ್ಲಿ ನಾವು ಓಡಾಡ್ತೀವಿ, ಇಂಡಿಯಾ ಪೂರ್ತಿ ಓಡಾಡ್ತೀವಿ. ಆದ್ದರಿಂದ ನಮ್ಮ ಅಂದಾಜು ಏನು ಅಂದರೆ ಬಿ ಜೆ ಪಿನೇ 400 ಸೀಟ್ ಕ್ರಾಸ್ ಮಾಡುತ್ತೆ, ಎನ್ ಡಿ ಎ 450 ದಾಟುತ್ತೆ ಅನ್ನೋ ನಮ್ಮ ಅನುಮಾನ. ಇರಲಿ, ಇವತ್ತು ಎಲೆಕ್ಷನ್ ನಡೆದ್ರೆ ಈ ರಿಸಲ್ಟ್ ಬರುತ್ತೆ ಅನ್ನೋದು ನಮ್ಮ ಖಡಾಖಂಡಿತವಾದ ಒಂದು ಲೆಕ್ಕಾಚಾರ. ಬನ್ನಿ, ಏನಾಗುತ್ತೆ ಅಂದರೆ ಈ ಫ್ರೀ ಬಿಗಳನ್ನ ಎಲ್ಲಿವರೆಗೂ ನಾವು ಒಪ್ಕೋಬೇಕು? ಫ್ರೀ ಬಿಗಳು ಕೊಡೋರು ಪ್ರಾಮಾಣಿಕರ? ಫ್ರೀ ಬಿಗಳು ಕೊಡೋರು ಅವ್ರ ಮನೆಯ ದುಡ್ಡು ತಂದು ಕೊಡ್ತಾರ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗೋದೇ ಇಲ್ಲ. ಎಷ್ಟು ಹುಡುಕಿದ್ರೂ ಸಿಗೋದಿಲ್ಲ ರೀ. ಯಾರಿಗಾದರೂ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತಂದರೆ ದಯವಿಟ್ಟು ನಮ್ಮ ಯಾರು ಈ ಚಾನಲ್ ನೋಡ್ತೀರಾ, ನಮ್ಮ ಮತ್ತೆ ಮೈಸೂರು ನೋಡ್ತೀರಾ, ನಮ್ಮ ಈ ಎಪಿಸೋಡ್ ನೋಡ್ತೀರಾ, ಯೂಟ್ಯೂಬಲ್ಲಿ ಕಾಮೆಂಟ್ ಬಾಕ್ಸ್ ಇದೆ, ಹಾಕಿ ನೀವು ಎಲ್ಲಿಂದ ಬರುತ್ತೆ ದುಡ್ಡಿದು, ಇದಕ್ಕೆ ಉತ್ತರ ಕೊಡಬೇಕು. ಏನು ಅಂದರೆ ಟ್ಯಾಕ್ಸ್ ಪೇಯರ್ಸ್ ಮನಿ ಕಾಂಗ್ರೆಸ್ನವ್ರು ಮಾಡ್ತಾಯಿದ್ರು. ಏನು ಅಂದರೆ ಜನಸಾಮಾನ್ಯರು ಎಲ್ಲೋ 120 ಜನ ಟ್ಯಾಕ್ಸ್ ಕಟ್ಟೋರು, ಏನು ಫ್ರೀ ಕೊಟ್ಟರು ಈ ಜನಗಳ ಮೇಲೆ ಟ್ಯಾಕ್ಸ್ ಹಾಕೋದು, ಅವರು ಕೊಡೋರು. ಇವಾಗ ಏನಾಗಿದೆ, ಎಲ್ಲರೂ ಬುದ್ಧಿವಂತರಾಗಿದ್ದಾರೆ, ಎಲ್ಲರೂ ಶಾರ್ಟ್ ಹಿಡಿದು ಕೇಳೋರಾಗಿದ್ದಾರೆ. ಆ ದೃಷ್ಟಿಯಿಂದ ಇವತ್ತೇನಾಗಿದೆ, ಸಂವಿಧಾನ ಓದು ಮತ್ತು ಕೇಳ್ತಕ್ಕಂಥ ಸ್ವಭಾವ ಬೆಳೆಸ್ಕೋಬೇಕು ಅಂತಂದ್ಬಿಟ್ಟು ಇದರಿಂದ ನಾವು ಸಹ ಏನು ಸ್ಫೂರ್ತಿ ಪಡೆದು ಕೇಳ್ತಾ ಇದ್ದೀವಿ. ಎಲ್ಲಿಂದ ಬರುತ್ತೆ ನಿಮಗೆ ದುಡ್ಡು? ಫ್ರೀ ಕೊಡ್ತಾ ಇದ್ದೀರಾ ಅಂತಂದರೆ ಎಲ್ಲಿಂದ ಬರುತ್ತೆ? ಅಭಿವೃದ್ಧಿ ಕುಂಠಿತ ಆಗೋದಿಲ್ವಾ? ನೋಡಿ, ಬರ ಬಂದಿದೆ, ನೀವು ನೀರು ಕೊಡೋಕ್ಕೆ ಆಗ್ತಿಲ್ಲ, ಬೆಂಗಳೂರಿನ ಕುಡಿಯೋ ನೀರು ಕೊಡೋಕ್ಕಾಗ್ತಿಲ್ಲ, ಮತ್ತು ಒಳ್ಳೆ ಲಾಯರ್ ಇಟ್ಕೊಂಡು ವಾದ ಮಾಡೋಕ್ಕಾಗ್ತಿಲ್ಲ ನಿಮಗೆ. ಇಂಥ ಪ್ರಶ್ನೆ ತಂದು ನಿಲ್ಲಿಸ್ಬಿಟ್ಟು ಇಡೀ ದೇಶ ನರಳೋ ಹಂಗೆ ಮಾಡಿದ್ದೀರಾ, ಇಡೀ ರಾಜ್ಯ ನರಳೋ ಹಂಗೆ ಮಾಡಿದ್ದೀರಾ. ಯಾರು ಟ್ಯಾಕ್ಸ್ ಕೊಡ್ತಾರೆ ಅವ್ರಿಗೂ ನೀರು ಕೊಡೋಕ್ಕಾಗ್ತಿಲ್ಲ ನಿಮಗೆ, ಯಾರು ಟ್ಯಾಕ್ಸ್ ಕೊಡ್ತಾರೆ ಅವ್ರಿಗೂ ನಿಮ್ಗೆ ಫ್ರೀ ವಿದ್ಯುತ್ ಕೊಡೋಕ್ಕಾಗ್ತಿಲ್ಲ. ಇದು ನಾಚಿಕೆಗೇಡಿನ ಸಂಗತಿ ಅಲ್ವಾ? ಭಿಕ್ಷುಕರು ಏನು ಕೊಟ್ಟರು ತೊಗೋತಾರೆ, ಇನ್ನೂ ಬೇಕು ಅಂತಾರೆ. ಯಾಕೆಂದರೆ ಅವ್ರು ಕಷ್ಟಪಡೋದೇ ಗೊತ್ತಿರಲ್ಲ, ಮತ್ತು ಕಷ್ಟಪಟ್ಟು ಸಂಪಾದನೆ ಮಾಡಬೇಕು, ದೇಶಭಕ್ತಿ ಅನ್ನೋದೇ ಗೊತ್ತಿರಲ್ಲ. ಇದನ್ನೆಲ್ಲ ಕ್ರೋಢೀಕರಿಸಿ ನಾವು ಯೋಚನೆ ಮಾಡಿದಾಗ ಹೌದು, ನಮ್ಮ ದೇಶದಲ್ಲಿ ಏನಾಗಿದೆ, ಕಾಂಗ್ರೆಸ್ಸೇ ಭಾಳ ಕೆಟ್ಟ ರಾಜಕಾರಣ ಮಾಡ್ತಾಯಿದೆ, ದುಷ್ಟ ರಾಜಕಾರಣ ಮಾಡ್ತಾಯಿದೆ.
ವ್ಯಭಿಚಾರ ಮಾಡ್ತಾಯಿದೆ, ಅತ್ಯಾಚಾರ ಮಾಡ್ತಾಯಿದೆ, ಭ್ರಷ್ಟಾಚಾರ ಮಾಡ್ತಾಯಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅನ್ನೋ ಇದಕ್ಕೆ ಬರಬೇಕಾಗತ್ತೆ. ಈ ದೃಷ್ಟಿಯಿಂದ 2024ರಲ್ಲಿ ನಾವು ಸತ್ಯನ ಗೆಲ್ಲಬೇಕು, ಮತ್ತು ಕಷ್ಟಪಡತಕ್ಕಂಥ ಗೆಲ್ಲಬೇಕು, ದೇಶ ಪ್ರೇಮಿಗಳು ಗೆಲ್ಲಬೇಕು. ಆ ದೃಷ್ಟಿಯಿಂದ ನರೇಂದ್ರ ಮೋದಿಯವರಿಗೆ ಮತ್ತೊಮ್ಮೆ ಓಟ್ ಹಾಕಿ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ.